ನಾನು ಮಾಡ್ತಿರೋ ಕಾಂಪಿಟೇಷನ್ಗೆ ಜಸ್ಟ್ ಇನ್ನು 2 ಡೇಸ್ ಮಾತ್ರ ಬ್ಯಾಲೆನ್ಸ್ ಇರೋದು. ಅಂದರೆ ಈ ಪೀಕ್ ವೀಕಲ್ಲಿ ಜಾಸ್ತಿ ಏನೂ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ಗೊತ್ತು, ಆಲ್ಮೋಸ್ಟ್ ಎನರ್ಜಿ ಫುಲ್ಲು ಲೋ ಇರುತ್ತೆ. ಅದರಲ್ಲಿ ಮಂಡೇ ಮತ್ತು ಟ್ಯೂಸ್ಡೇ ಊರಿಗೆ ಹೋಗಿ ಮತ್ತೆ ಅಲ್ಲಿಂದ ಬಂದು ವರ್ಕೌಟು ಡಯಟು ಎಲ್ಲ ಮೇಂಟೈನ್ ಮಾಡಬೇಕಾಯ್ತು. ಅದಕ್ಕೋಸ್ಕರ ಯಾವುದೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಇನ್ನೊಂದು, ಕೆಲವೊಬ್ರು ಕೇಳ್ತಾ ಇರ್ತಾರೆ ಪೀಕ್ ವೀಕಲ್ಲಿ ಏನು ತಿಂತೀರಾ, ಎಷ್ಟು ವಾಟ್ರು ಅಂತ ಎಲ್ಲ. ಬಟ್ ಇದನ್ನ ಯಾರು ನಾರ್ಮಲಾಗಿ ಟ್ರೈ ಮಾಡೋಕೆ ಹೋಗ್ಬೇಡಿ. ಏನಕ್ಕೆ ಅಂತಂದರೆ ಇವಾಗ ಕಾಂಪಿಟೇಷನ್ಗೆ ಹೋಗೋ ಟೈಮಲ್ಲಿ ಮಾತ್ರ ಬಾಡಿ ಫುಲ್ ಡ್ರೈ ಆಗಬೇಕು, ಅದಕ್ಕೋಸ್ಕರ ಅದನ್ನೆಲ್ಲ ಫಾಲೋ ಮಾಡ್ತಾರೆ. ನೀವು ನಾರ್ಮಲಾಗಿ ಕಾಂಪಿಟೇಷನೆಲ್ಲ ಏನು ಮಾಡೋದಾದ್ಮೇಲೆ ಇದೆಲ್ಲ ನಿಮ್ಗೆ ನೆಸೆಸಿಟಿ ಇರಲ್ಲ. ಬಟ್ ನಾನು ಅದಕ್ಕೆ ನನ್ನ ಫುಡ್ ಆಗಿರ್ಬೋದು ಏನು ಪೀಕ್ದು ಆಲ್ಮೋಸ್ಟ್ ಅಪ್ಡೇಟ್ ಮಾಡಿಲ್ಲ. ಏನಕ್ಕೆ ಅಂದರೆ ಇವಾಗ ನಾನು ಮಾಡಿದ್ದೀನಿ, ನಂದು ಈ ಟೈಮಲ್ಲಿ ಸ್ವಲ್ಪ ಆ್ಯಪ್ಸ್ ವಿಸಿಬಿಲಿಟಿ ಚೆನ್ನಾಗಿದೆ, ನಾವು ಇದನ್ನು ಫಾಲೋ ಮಾಡೋಣ ಅಂತ ಹೇಳಿ ತುಂಬ ಮಿಸ್ಟೇಕ್ಗಳನ್ನ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಯಾವುದೂ ಮಾಡ್ತಾ ಇಲ್ಲ. ಇವತ್ತು ಆಲ್ಮೋಸ್ಟ್ ಆಗಲೇ ನಾನು ಪೀಕ್ ಸ್ಟಾರ್ಟ್ ಮಾಡಿ 4 ಡೇಸ್ ಕಂಪ್ಲೀಟ್ ಆಯಿತು. ಸ್ವಲ್ಪ ಇವತ್ತು ಏರ್ ಕಲರಿಂಗ್ ಎಲ್ಲ ಮಾಡಿಸ್ಬೇಕಾಯಿತು. ಇನ್ನೇನು ಫ್ರೈಡೇ ಒಂದೇ ದಿನ ಬ್ಯಾಲೆನ್ಸ್ ಇರೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಈ ಥರ ಇದ್ದಿದ್ದು ಏರ್ನ ಈ ಥರ ಮಾಡಿದ್ರು ಪರವಾಗಿಲ್ಲ. ಹಂಗೆ ಏರ್ ಕಲರ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಸ್ವಲ್ಪ ಆಯಿಲ್ ಎಲ್ಲ ಅಪ್ಲೈ ಮಾಡ್ಕೊಂಡು ಹಂಗೆ ಟೆರೆಸ್ ಮೇಲೆ ಹೋಗಿ ಬಿಸಿಲಲ್ಲಿ ಮಲ್ಕೊಂಡೆ. ಹಂಗೆ ಒಂದು 10 ಮಿನಿಟ್ಸ್ ಪೋಸಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಇನ್ನು ಫ್ರೈಡೇ ಒಂದೇ ದಿನ ಬ್ಯಾಲೆನ್ಸ್ ಉಳಿದಿರೋದು ನನ್ನ ಕಾಂಪಿಟೇಷನ್ಗೆ. ನೋಡೋಣ ಆಲ್ಮೋಸ್ಟ್ ಎಷ್ಟಾಗುತ್ತೋ ನನ್ನ ಕೈಲಿ ಅಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಬಾಯ್.